ಏನು ಅನ್ನೋದು ಪ್ರಶ್ನೆ. ಯಶವಂತಪುರ ಸ್ಪರ್ಧೆ ಬಗ್ಗೆ ಮಾತನಾಡಿದ್ದಾರೆ ಜವರಾಯಿಗೌಡ ಅವರು. ಆಪ್ತ ರುದ್ರೇಶ್ಗೆ ಟಿಕೆಟ್ ಘೋಷಣೆ ಮಾಡಿದ್ರಂತೆ ಯಡಿಯೂರಪ್ಪನವರು. ಅಂದ್ರೆ ಒಂದು ವಿಶ್ವಾಸವನ್ನ ಹೇಳಿದ್ರು, ನಿಮಗೆ ಬಿಡಿ ಟಿಕೆಟ್ ಅಂತ. ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಕ್ಷೇತ್ರದಲ್ಲಿರೋ ಕಾರ್ಯಕರ್ತರಿಗೆ ಹೇಳ್ಬಿಟ್ಟಿದ್ದಾರಂತೆ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ನೀವು ಧೈರ್ಯ ತುಂಬಿ ಕೆಲಸ ಮಾಡಿಸಬೇಕು. ಜವರಾಯಿಗೌಡಗೆ ನಿಖಿಲ್ ಕುಮಾರಸ್ವಾಮಿ ಈ ರೀತಿ ಸೂಚನೆ ಕೊಟ್ಟಿದ್ದಾರಂತೆ. ಟಿಕೆಟ್ ಘೋಷಣೆ ಮಾಡೋದು ಎಲ್ಲವೂ ಕೂಡ ಹೈಕಮಾಂಡ್ ಅದು ಡಿಸೈಡ್ ಮಾಡುತ್ತೆ. ಈಗಲೇ ನೀವೇನು ಹೇಳಕ್ ಹೋಗಬೇಡಿ. 2 ಪಕ್ಷಗಳ ನಾಯಕರ ತೀರ್ಮಾನವೇ ಅಂತಿಮ ಆಗತ್ತೆ. ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ ಗಟ್ಟಿಗೊಳಿಸಬೇಕು ಅಷ್ಟೇ. ಆ ನಿಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಜವರಾಯಿಗೌಡ ಅವರಿಗೆ ಹೇಳಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಹಿಂದೆ ಜವರಾಯಿಗೌಡ ಅವರ ಪರಿಸ್ಥಿತಿ ಹೆಂಗಿತ್ತು ಅಂತ ಅಂದ್ರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಪಾಳ್ಯದಿಂದ ಸ್ಪರ್ಧೆ ಅಂದ ತಕ್ಷಣ ಕಾಂಗ್ರೆಸ್ನವರು ಜವರಾಯಿಗೌಡ ಅವರನ್ನ ಎಳೆದು ಅವರನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರು. ಈಗ ಜವರಾಯಿಗೌಡ ಅವರು ಪಕ್ಷ ತೊರೆದು ಬಿಡ್ತಾರಾ ಅನ್ನುವಂಥ ಮಾತುಗಳ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು, ಇಲ್ಲ ಮೊದಲು ಪಕ್ಷ ಸಂಘಟನೆ ಮಾಡೋಣ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋಣ, ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಈಗಲೇ ಏನು ಕೂಡ ಡಿಸೈಡ್ ಮಾಡಕ್ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಯಶವಂತಪುರದ ಸದ್ಯದ ಶಾಸಕರು ಅಂತ ಅಂದ್ರೆ ಅದು ಎಸ್ ಟಿ ಸೋಮಶೇಖರ್ ಅವರು ಜಂಪಿಂಗ್ ಸ್ಟಾರ್ ಅನ್ನುವಂತ ಹಣೆಪಟ್ಟಿಯನ್ನ ಕಟ್ಕೊಂಡಿದ್ದಾರೆ. ಆಲ್ರೆಡಿ ಬಿಜೆಪಿಯಿಂದ ಅವ್ರಿಗೆ ಉಚ್ಚಾಟನೆಯ ಶಿಕ್ಷೆಯನ್ನ ಕೂಡ ನೀಡಲಾಗಿದೆ. ನೆಕ್ಸ್ಟ್ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ಪ್ರಶ್ನೆಗೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಈ ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತಾ, ಹೆಂಗ್ ಪ್ಲಾನಿಂಗ್ ಆಗ್ತಾ ಇದೆ ಅಂತ? ಶ್ರುತಿ, ಏನು JDS ಮತ್ತು BJP ಮೈತ್ರಿ ಮೂಲಕ 2028ರ ಚುನಾವಣೆಗೆ ಹೋಗೋದಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾವೆ. ಒಂದು ಕಡೆ JDS ಪಕ್ಷ ತಮ್ಮ ಪಕ್ಷ ಸಂಘಟನೆಗೆ ಮುಂದಾಗ್ತಿರುವಂಥದ್ದು, ಅದರಲ್ಲೂ ಕೂಡ HD ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ ಬೆನ್ನಲ್ಲೇ ಸಾಕಷ್ಟು JDS ಕಾರ್ಯಕರ್ತರು ಫುಲ್ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಫುಲ್ ಅಲರ್ಟ್ ಆಗಿ ಕ್ಷೇತ್ರದಲ್ಲಿ JDS ಪಕ್ಷಗಳನ್ನು, ಕಾರ್ಯಕರ್ತರನ್ನು ಎಲ್ಲರೂ ಕೂಡ ಸಂಘಟನೆ ಮಾಡುವ ಮೂಲಕ 2028ಕ್ಕೆ ನಾವು ರೆಡಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಈಗಾಗಲೇ ಜನರೊಂದಿಗೆ ಜನತಾದಳ ಅನ್ನುವಂಥ ಕಾರ್ಯಕ್ರಮದ ಜೊತೆಗೆ ಓಡಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ BS ಯಡಿಯೂರಪ್ಪ ಅವರು ಯಶವಂತಪುರ ಕ್ಷೇತ್ರಕ್ಕೆ ರುದ್ರೇಶ್ ಅವರನ್ನು ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ 2028ಕ್ಕೆ ರುದ್ರೇಶ್ ಇಲ್ಲಿ ಸ್ಪರ್ಧೆ ಮಾಡ್ತಾರೆ, ಅವರಿಗೆ ಶಾಸಕರಾಗುವಂಥ ಎಲ್ಲ ಯೋಗ್ಯತೆ ಅರ್ಹತೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರಿಂದ JDS ನಾಯಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದರ ಜೊತೆಗೆ ಜವರಾಯಿಗೌಡರು ಏನು ಈ ಒಂದು ಕ್ಷೇತ್ರದಲ್ಲಿ ಪದೇ ಸೋಲನ್ನು ಕಾಣ್ತಿದ್ದಂಥ ಜವರಾಯಿಗೌಡರು ಈಗ MLC ಆಗಿದ್ದಾರೆ. MLC ಆಗಿರೋದ್ರಿಂದ 6 ವರ್ಷಗಳ ಕಾಲ ಅವರಿಗೆ ಅವಕಾಶ ಇರೋದೆ. ಅದರ ಜೊತೆಗೆ ಈ ಒಂದು ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾಕಂದರೆ BJPಯ ಅಭ್ಯರ್ಥಿಯಾಗಿರುವಂಥ ಎಸ್ ಟಿ ಸೋಮಶೇಖರ್ ಈಗಾಗಲೇ ಉಚ್ಚಾಟನೆಗೊಂಡಿರೋದ್ರಿಂದ BJP ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇತ್ತು. ಅದರ ಜೊತೆಗೆ JDS BJPಯ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಸ್ಪರ್ಧೆ ಮಾಡಿದರೆ ಗೆಲುವು ಖಚಿತ ಅನ್ನುವಂಥದ್ದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಯಾಕಂದರೆ JDS ಮತ್ತು BJPಗೆ ತನ್ನದೇ ಆದ ಓಟ್ಗಳಿರೋದ್ರಿಂದ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಸಿಯಾಗಿ ಗೆಲುವು ಸಾಧಿಸ್ತಾರೆ ಅನ್ನೋದು HD ಕುಮಾರಸ್ವಾಮಿ ಮತ್ತು JDSನ ವರಿಷ್ಠರ ಒಂದು ಮನದಾಳದ ಮಾತಾಗಿರೋದ್ರಿಂದ ರಾಜಾಜಿನಗರ ಯಶವಂತಪುರದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಕಂಡಿರುವಂಥದ್ದು. ಹೀಗಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಈಗ ಆಗ್ತಿರೋ ಗೊಂದಲಗಳಿಗೆ ಎಲ್ಲವೂ ಕೂಡ ಈ ಸದ್ಯಕ್ಕೆ ಇದೊಂದು ಟೆಂಪರವರಿ ಆದೇಶ. ಅಂದರೆ ಯಡಿಯೂರಪ್ಪನವ್ರ ಹೇಳಿಕೆಯನ್ನು ಕೂಡ ಈಗಾಗಲೇ ವಿಜೇಂದ್ರ ಅಲಗಳೆದಿದ್ದಾರೆ. 2028ಕ್ಕೆ ಹೈಕಮಾಂಡ್ ನಾಯಕರ ಟಿಕೆಟನ್ನು ಘೋಷಣೆ ಮಾಡಬೇಕಾಗತ್ತೆ. ಹೀಗಾಗಿ ಯಾರೂ ಕೂಡ ಆತುರಕ್ಕೆ ಒಳಗಾಗಬೇಡಿ ಅನ್ನುವಂಥ ಮಾತನ್ನು ನಿಖಿಲ್ ಕುಮಾರಸ್ವಾಮಿ, ಜವರಾಯಿಗೌಡ ಸೇರಿದಂತೆ JDSನ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಹೀಗಾಗಿ ಪಕ್ಷದ ಸಂಘಟನೆಗೆ ಒತ್ತು ಕೊಡಿ, JDS ಕಾರ್ಯಕರ್ತರನ್ನು ಒಗ್ಗೂಡಿಸಿಟ್ಕೊಳ್ಳಿ, 2028ರ ಎಲೆಕ್ಷನ್ ಬರೋಷ್ಟೊತ್ತಿಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನು ಕಾದು ನೋಡೋಣ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾ ಇದ್ದರೆ, ನಿಖಿಲ್ ಕುಮಾರಸ್ವಾಮಿಯವರೇ ಇಲ್ಲಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಾರಾ, ಜವರಾಯಿಗೌಡರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. MLC ಸ್ಥಾನವನ್ನು ತ್ಯಾಗ ಮಾಡಿ ಜವರಾಯಿಗೌಡರು ಸ್ಪರ್ಧೆ ಮಾಡಿದರೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತೆ ಕ್ಷೇತ್ರವನ್ನು ಹುಡುಕಾಡಬೇಕಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಸಾಲು ಸೋಲು ಕಂಡಿರೋದ್ರಿಂದ ಸುಲಭವಾಗಿ ಗೆಲುವು ಕಾಣುವಂಥ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಈಗ ಕಣ್ಣಿಟ್ಟಿರುವಂಥದ್ದು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಯಶವಂತಪುರಕ್ಕೆ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಭಾಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಿದೆ ಶ್ರುತಿ.